ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಅಂದರೆ ಏನೋ ಒಂಥರ ಖುಷಿ ಇರುತ್ತೆ, ಹಾಗೆ ಕೆಲಸನೂ ಜಾಸ್ತಿನೇ ಇರುತ್ತೆ. ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆನೇ ಒಂದು ಸ್ವಲ್ಪ ಆರ್ಡರ್ ಮಾಡಿಕೊಂಡೆ, ಯಾಕೆ ಅಂದರೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೆ. ಅದನ್ನು ಒಂದು ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇಡ್ಲಿ ಹಿಟ್ಟು ಬರುತ್ತಲ್ಲ ಐಡಿ ಅವ್ರದ್ದು, ಈಗೇನು ಇಡ್ಲಿ ಹಿಟ್ಟು ಬರುತ್ತೆ ಅದನ್ನು ಬೆಳಗ್ಗೆನೇ ಆರ್ಡರ್ ಮಾಡಿದ್ದೆ. ನೋಡೋಣ ಅಂತ. ನಾನು ಯಾವತ್ತೂ ಇಡ್ಲಿ ಹಿಟ್ಟನ್ನ ಹೊರಗಡೆ ತರಿಸಲ್ಲ. ಈ ಥರ ಫುಲ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಇಡ್ಲಿ ಹಿಟ್ಟನ್ನ ಆಚೆ ತರಿಸ್ತೀನಿ. ನೋಡೋಣ ನನ್ನ ತಟ್ಟೆ ಇಡ್ಲಿ ಹೇಗೆ ಬರುತ್ತೆ ಅಂತ. ಸೊ ಅದಕ್ಕೆ ಕುಕ್ಕರ್ಗೆ ಎಷ್ಟು ಬೇಕು ನೀರು ಹಾಕ್ಕೊಂಡು ನಾನು ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಂಡು, ಇಡ್ಲಿ ಹಿಟ್ಟು ಪ್ಯಾಕೆಟಲ್ಲಿ ಉಪ್ಪು ಇರಲ್ಲ, ನಾವು ಉಪ್ಪು ಹಾಕ್ಕೋಬೇಕು ಎಷ್ಟು ಬೇಕು ಅಂತ. ಅದೇ ದೋಸೆಗಾದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೋಬೇಕು. ಇಡ್ಲಿಗೆ ನಾನು ಇಲ್ಲಿ ನೀರೆಲ್ಲ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಉಪ್ಪು ಹಾಕ್ಕೊಂಡು ನಾನು ಹೇಗೆ ಬೇಕು ಹಾಗೆ ಇಡ್ಲಿ ಹಿಟ್ಟು ಯೂಸ್ ಮಾಡ್ತಾರಲ್ಲ ಆ ಥರ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ತಟ್ಟೆ ಇಡ್ಲಿ ರೋಡ್ ಸೈಡಲ್ಲಿ ತುಂಬ ಚೆನ್ನಾಗಿ ಅನ್ಸುತ್ತೆ ನನಗೆ. ಹೊರಗಡೆ ಕೆಮಿಕಲ್ಸ್ ಅದು ಇದು ವೀಡಿಯೋಗಳು ನೋಡಿ ತುಂಬ ಭಯ ಆಗುತ್ತೆ, ಹೊರಗಡೆ ಊಟನೇ ಬೇಡ ಅನ್ಸೋಗ್ಬಿಡುತ್ತೆ. ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದು ಮನೆಯಲ್ಲೇ ತಟ್ಟೆ ಇಡ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ಒಂದು ಸಾಂಬಾರು ಮಾಡ್ಕೊತೀನಿ. ಆ ಸಾಂಬಾರಿಗೆ ನಾನು ಬೇಳೆ ಯೂಸ್ ಮಾಡೋದಿಲ್ಲ. ಬೇಳೆ ಆಗಲಿ ಅಕ್ಕಿ ಆಗಲಿ ನಾನು ಏನೇ ಯೂಸ್ ಮಾಡಬೇಕಾದ್ರೂ ಕೂಡ ನೆನೆ ಹಾಕ್ಕೊತೀನಿ. ಆದರೆ ಈಗ ನೆನೆ ಹಾಕ್ಲಿಲ್ದಿದ್ದಕ್ಕೆ ನಾನು ಬೇಳೆನೇ ಸ್ಕಿಪ್ ಮಾಡಿದ್ದೀನಿ. ಸೊ ಬೇಳೆ ಹಾಕ್ತೇನೆ ನಾನು ಈಗ ಇಡ್ಲಿ ಸಾಂಬಾರು ರೆಡಿ ಮಾಡ್ಕೊತೀನಿ. ಈ ತಟ್ಟೆ ಇಡ್ಲಿಗೆ ಏನು ನಾನು ಹಿಟ್ಟು ಹಾಕಿದ್ನೋ ಅದನ್ನು ನಾನು ವಿಷಲ್ ಏನೋ ಬರುತ್ತೆ ಇಡ್ಲಿ ಕುಕ್ಕರಲ್ಲಿ, ಬಟ್ ನಾನು ಆ ವಿಷಲ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಫ್ಲೇಮ್ನ ಕಡಿಮೆ ಇಟ್ಬಿಟ್ಟು ನಾನು 10 ನಿಮಿಷ ಕರೆಕ್ಟಾಗಿ ಅದನ್ನು ಬೇಯಿಸ್ತೀನಿ, ಆವಾಗ ರೆಡಿಯಾಗಿರುತ್ತೆ. ಇಲ್ಲಿ ಸಾಂಬಾರಿಗೆ ಜಸ್ಟ್ ಈರುಳ್ಳಿ ಟೊಮೆಟೊ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿ ಬೇಳೆ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಾನು. ಬೆಳಗ್ಗೆ ಬೇಗ ಏಳಕ್ಕೆ ಆಗಲಿಲ್ಲ, ಸಂಡೇ ತುಂಬ ಲೇಟ್ ಆಗುತ್ತೆ. ಸಂಡೇ ಯೂಶ್ವಲಿ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಅಂಥ ಟೈಮಲ್ಲಿ ನಾನು ಏನಾದರೂ ಸಿಂಪಲ್ ಆಗಿರೋದನ್ನು ಮಾಡ್ಕೊತೀನಿ. ಇಲ್ಲ ಉಪ್ಪಿಟ್ಟು, ಅವಲಕ್ಕಿ ಆ ಥರ ನಾನು ಲೈಟಾಗಿರೋದನ್ನು, ಮತ್ತು ಮಧ್ಯಾಹ್ನ ಊಟ ಬೇಗ ಆಗಬೇಕಲ್ವ, ಅಂದರೆ 2 ಗಂಟೆ ಆ ಥರ ಆಗಬೇಕಂತ ಮಾರ್ನಿಂಗ್ ಊಟನ ಲೇಟ್ ಆದರೂ ಸ್ವಲ್ಪ ಲೈಟಾಗಿರೋದು ತೊಗೊತೀನಿ. ಇವತ್ತು ನಾನು ಬೆಳಗ್ಗೆನೇ ಇಡ್ಲಿನ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಾನು ಆಗ್ಲೇ ಹೇಳ್ದಂಗೆ ನನ್ನ ತಟ್ಟೆ ಇಡ್ಲಿನ ನೋಡಬೇಕು ಅಂತ. ಸೊ ಈಗ ಇದಕ್ಕೆ ಎಲ್ಲ ಹಾಕಿ, ಬೇಕಾದರೆ ಇದಕ್ಕೆ ಸಾಂಬಾರು ಪೌಡರ್ ನೀವು ಹಾಕ್ಬೋದು. ನಾನಿಲ್ಲಿ ಸಾಂಬಾರು ಪೌಡರೆಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಹಾಕಿ ನಾನು ವಿಷಲ್ ಕೂಗಿಸ್ಬಿಡ್ತೀನಿ. ಮತ್ತು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ನೀಟಾಗಿ ಮಸಿದು, ನೀವು ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು. ಜಸ್ಟ್ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಬಿಡ್ತೀನಿ. ಅಲ್ಲಿಗೆ ನಂದು ಇಡ್ಲಿ ಸಾಂಬಾರು ಎರಡೂ ರೆಡಿ ಆಗುತ್ತೆ. ಇಡ್ಲಿ ಸ್ಮೂತಾಗೇ ಇತ್ತು, ಆದರೆ ಮನೇಲಿ ಮಾಡ್ಕೊಂಡಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಯಾಕೆ ಅಂದರೆ ಹೋಮ್ ಫುಡ್ ಅಂತ. ಸಂಡೇ ಆಗಿದ್ರು ಅಷ್ಟೇ, ವೀಕ್ ಡೇಸಲ್ಲಿ ಆಗಿದ್ರು ಅಷ್ಟೇ, ಆದಷ್ಟು ಹೆಲ್ತಿ ಫುಡ್ನ ರೆಡಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹೊರಗಡೆದು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಈಗ ತಿಳಿಸಾರು ಮತ್ತು ಇಡ್ಲಿ ರೆಡಿ ಆಯಿತು. ಹಾಗೆ ಮಧ್ಯಾಹ್ನ ಊಟಕ್ಕೆ ಮನೆ ಹತ್ರನೇ ಫಿಶ್ ಬಂದಿತ್ತು ಅಂತ ಅಂದು ಫಿಶ್ ತೊಗೊಂಡಿದ್ದೆ. ಫಿಶ್ ಸಾಂಬಾರು, ಫ್ರೈ ಮತ್ತು ರೈಸ್ ಮಾಡಿಕೊಂಡೆ. ಇದೆಲ್ಲ ಆಗಿ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿ, ಹಾಗೆ ಸಂಜೆ ಎಲ್ಲಾದರೂ ಈಚೆ ಹೋಗೋಣ ಮಗುಗೆ ಕರ್ಕೊಂಡು ಅಂತ ಅಂದ್ಕೊಂಡು ಮನೆ ಹತ್ರನೇ ಒಂದು ಪಾರ್ಕ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಚೆನ್ನಾಗಿ ಅನಿಸ್ತು, ಮಗುಗೂ ಕೂಡ ಆಟ ಆಡೋಕ್ಕೆ ಚೆನ್ನಾಗಿತ್ತು. ಫಿಶ್ ಸಾಂಬಾರು ನಾನು ರೆಸಿಪಿ ತೋರಿಸೋದನ್ನು ಮರ್ತು ಹೋದೆ, ಬಟ್ ಟ್ರಸ್ಟ್ ಮೀ ತುಂಬಾ ಟೇಸ್ಟಿಯಾಗಿತ್ತು. ಇದಕ್ಕೆ ನನ್ನ ತಂಗಿನೂ ಹೆಲ್ಪ್ ಮಾಡಿದ್ಲು. ಈಗ ಪಾಪು ಕರ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಅವನಿಗೆ ಹೊರಗಡೆ ಕರ್ಕೊಂಡು ಹೋದರೆ ಸಾಕು, ತುಂಬಾ ಖುಷಿ ಆಗ್ತಾನೆ. ಇಲ್ಲಿ ಪ್ಯಾರೆಟ್ಸ್ಗಳು, ಡಾಗಿಗಳು ಆನ್ ದ ವೇ ಪಾರ್ಕಿಗೆ
ತುಂಬ ಚೆನ್ನಾಗಿರುತ್ತೆ. ಅದೇ ಅವನಿಗೆ ಒಂದು ಔಟಿಂಗ್ ಥರ ಆಗಿಬಿಡುತ್ತೆ. ಯಾಕೆ ಅಂದರೆ ನಾನು ಇಡೀ ವಾರದಲ್ಲಿ ಆಚೆ ಕರ್ಕೊಂಡು ಬರೋದು ತುಂಬಾ ಕಮ್ಮಿ. ಸೊ ಸಂಡೇ ಅಂದರೆ ನಾನು ಆಚೆ ಖಂಡಿತ ಕರ್ಕೊಂಡು ಬರ್ತೀನಿ. ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ 2 ಥರ ಪಾರ್ಕ್ ಇದೆ. ಒಂದು ಕಡೆ ದೊಡ್ಡೋರಿಗಿದೆ, ಎದುರುಗಡೆ ಪಾಪುಗಳಿಗಿರುತ್ತೆ. ಪಾಪುಗೆ ಅಂದರೆ ಮಕ್ಕಳಿಗಿರುತ್ತೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇವನನ್ನು ಆಟ ಆಡಿಸಿದ್ವಿ. ಅದಾದಮೇಲೆ ನಾವು ಪಾರ್ಕ್ ಹತ್ರ ಬಂದು ಕೂತ್ಕೊಂಡ್ವಿ. ಚೆನ್ನಾಗಿ ಅನಿಸ್ತು ನನಗೆ ಸಂಡೇ. ನೈಟ್ ಊಟಕ್ಕೆ ಏನಾದರೂ ಒಂದು ಸ್ವಲ್ಪ ಆ್ಯಡ್ ಮಾಡಬೇಕಾಗಿತ್ತು ಅದೇ ಸಾಂಬಾರಿಗೆ. ಸೊ ಹಾಗಾಗಿ ನಾನು ನೈಟ್ ಊಟಕ್ಕೆ ಇಲ್ಲಿ ರೊಟ್ಟಿ ಮಾಡ್ಕೊತೀನಿ. ಅಕ್ಕಿ ರೊಟ್ಟಿ ಅಂದರೆ ನನಗೆ ತುಂಬ ಇಷ್ಟ, ಬಟ್ ನಾನು ಯಾವಾಗಲೂ ಮಾಡೋದು ಜೋಳದ ರೊಟ್ಟಿನೇ. ಸೊ ಅಕ್ಕಿ ರೊಟ್ಟಿ ನನಗೆ ಭಾನುವಾರ ಸ್ಪೆಷಲ್. ಹಾಗೆ ಇಲ್ಲಿ ಫಿಶ್ ಫ್ರೈ ಕೂಡ ರೆಡಿ ಆಗ್ತಾ ಇದೆ, ಜೊತೆಯಲ್ಲಿ ಚಿಕನ್ ಕೂಡ ಮಾಡಿಕೊಂಡಿದ್ದೆ. ಇದಾಗಿತ್ತು ನನ್ನ ಭಾನುವಾರ ದಿನ. ಮತ್ತೆ ಸಿಗೋಣ. ಬಾಯ್.